ಕರ್ನಾಟಕ ಸರ್ಕಾರದ ವಿಶ್ವ ಬ್ಯಾಂಕ್ ಅನುದಾನಿತ ಜಲಾನಯನ ಅಭಿವೃದ್ಧಿ ಇಲಾಖೆಯ ಕರ್ನಾಟಕ ಸಮಗ್ರ ಜಲಾನಯನ ಅಭಿವೃದ್ಧಿ ಯೋಜನೆ KWDP 2 ಅಡಿಯಲ್ಲಿ ಸುಜಲಾ 3 ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಲ್ಲಿ ಜಾನುವಾರು ನಿರ್ವಹಣೆಯನ್ನು ಆರಂಭದಿಂದಲೂ ಒಂದು ಘಟಕವಾಗಿ ಪರಿಗಣಿಸಿ ಹಲವು ಪ್ರಮುಖ ಕಾರ್ಯಕ್ರಮಗಳನ್ನು ರೈತರ ಮತ್ತು ಜಾನುವಾರುಗಳ ಅಭಿವೃದ್ಧಿಗಾಗಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಸರ್ಕಾರವು ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಹಲವಾರು ಸಹಯೋಗಿ ಸಂಸ್ಥೆಗಳನ್ನು ಗುರುತಿಸಿದ್ದು, ಇವುಗಳಲ್ಲಿ ಪ್ರಮುಖವಾಗಿ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಸಹ ಒಂದಾಗಿದೆ. ವಿಶ್ವವಿದ್ಯಾಲಯಕ್ಕೆ ಘಟಕ 1ರಡಿ ಜಾನುವಾರು ಆಧಾರಿತ ವಿಸ್ತರಣಾ ಚಟುವಟಿಕೆಗಳು ಎಂಬ ಯೋಜನೆಯನ್ನು ಕೊಡಮಾಡಲಾಗಿದೆ. ಕೃಷಿ ಪ್ರಧಾನವಾಗಿರುವ ಬೀದರ್ ಜಿಲ್ಲೆಯಲ್ಲಿ ಸುಜಲಾ 3 ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರಲಾಗಿದೆ. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನ ಅಂಗಸಂಸ್ಥೆಯಾದ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ನಲ್ಲಿ 2014ರ ಡಿಸೆಂಬರ್ನಿಂದ ಸುಜಲಾ 3 ಯೋಜನೆಯಡಿಯಲ್ಲಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ 7 ಗ್ರಾಮಗಳನ್ನು ಹಾಗೂ ಹುಮ್ನಾಬಾದ್ ತಾಲೂಕಿನ 7 ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿದೆ. ಯೋಜನೆಯ ಅನುಷ್ಠಾನದ ಪ್ರಾಥಮಿಕ ಹಂತದಲ್ಲಿ ಈ ಎಲ್ಲಾ ಹಳ್ಳಿಗಳಲ್ಲಿ ಪಶುಪಾಲನೆ, ನಿರ್ವಹಣೆ, ಮೇವು ಉತ್ಪಾದನೆ, ಸಂಗ್ರಹಣೆ, ಬಳಕೆ, ಹೈನುಗಾರಿಕೆ, ರೋಗಗಳು ಮತ್ತು ಚಿಕಿತ್ಸೆ ಪದ್ಧತಿ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಯಿತು. 2ನೇ ಹಂತದಲ್ಲಿ ಇವುಗಳಲ್ಲಿನ ನ್ಯೂನತೆ, ದೋಷಗಳ ಬಗ್ಗೆ ವರದಿ ಸಿದ್ಧಪಡಿಸಲಾಯಿತು. ಇದನ್ನು ಸರಿಪಡಿಸುವ ಮತ್ತು ಸುಧಾರಿಸುವ ಮಹೋನ್ನತ ಉದ್ದೇಶದೊಂದಿಗೆ 2015-16ನೇ ಸಾಲಿನಲ್ಲಿ ಕಾರ್ಯಯೋಜನೆ ರೂಪಿಸಿ ಜಾರಿಗೆ ತರಲಾಯಿತು. ಬೀದರ್ ಜಿಲ್ಲೆಯಲ್ಲಿ ಬೇಸಿಗೆಯ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ಹೈನುರಾಸುಗಳ ನಿರ್ವಹಣೆ ತುಂಬಾ ಮುಖ್ಯವಾದುದು. ಸುಜಲಾ 3 ಯೋಜನೆಯಡಿಯಲ್ಲಿ ಬೇಸಿಗೆಯಲ್ಲಿ ಹೈನುರಾಸುಗಳ ನಿರ್ವಹಣೆ ಎಂಬ ಕಾರ್ಯಕ್ರಮವನ್ನು ವಿವಿಧ ಗ್ರಾಮಗಳಲ್ಲಿ ಆಯೋಜಿಸಲಾಗಿತ್ತು. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪ್ರಧಾನ ಸಂಶೋಧಕರು, ಕ್ಷೇತ್ರ ಸಂಶೋಧಕರು, ಪಶುವೈದ್ಯರು ಮತ್ತು ಹಲವು ನುರಿತ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿ ಜಾಗೃತಿ, ಪ್ರಾಯೋಗಿಕವಾಗಿ ಮಾಹಿತಿ ಮತ್ತು ರೈತ ಪ್ರಾತ್ಯಕ್ಷತೆಗಳನ್ನು ನಡೆಸಿಕೊಟ್ಟರು. ಸದರಿ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಹೈನುರಾಸುಗಳ, ಮುಖ್ಯವಾಗಿ ಎಮ್ಮೆಗಳ ಬೆಳವಣಿಗೆ, ಉತ್ಪಾದನೆ ಹಾಗೂ ಸಂತಾನೋತ್ಪತ್ತಿಯಲ್ಲಿನ ಕ್ಷೀಣತೆಯ ಬಗ್ಗೆ ತಿಳಿಸಿಕೊಡಲಾಯಿತು. ಕೊಟ್ಟಿಗೆಯ ಕಬ್ಬಿಣ ಅಥವಾ ತಗಡು ಛಾವಣಿಗೆ ಒಣಹುಲ್ಲಿನ ಹೊದಿಕೆ ಮಾಡಿ ಅದರ ಮೇಲೆ ನೀರು ಸಿಂಪಡಿಸುವುದು, ಒಳಗೋಡೆಗಳಿಗೆ ಗೋಣಿ ಚೀಲಗಳ ಪರದೆಯನ್ನು ಹಾಕಿ ಅವುಗಳಿಗೆ ನೀರು ಸಿಂಪಡಿಸುವುದರಿಂದ ತೇವಾಂಶ ಕಾಪಾಡಿಕೊಳ್ಳುವುದನ್ನು ರೈತರು ವ್ಯವಸ್ಥಿತವಾಗಿ ಅಳವಡಿಸಿಕೊಂಡಿದ್ದಾರೆ. ಇದರಿಂದ ನಿಜಕ್ಕೂ ಅನುಕೂಲವಾಗಿದೆ. ಹೈನುರಾಸುಗಳು ಹೆಚ್ಚು ಹಾಲು ನೀಡುತ್ತಿವೆ ಎನ್ನುತ್ತಾರೆ ಕೌಠಾ ಗ್ರಾಮದ ಪಶುಪಾಲಕಿ ಶ್ರೀಮತಿ ವನಿತಾ ಬಿರಾದರ್ ಅವರು. ಮತ್ತು ನಮ್ಗೆ ವೆಟನರಿ ಕಾಲೇಜ್ದವ್ರು ಏನು ಮಾಡ್ಯಾರ ಅಂದ್ರೆ, ಈಗ ಬೇಸಿಗೆ ದಿವಸಕ್ಕೆ ಸುಜಲಾ ಯೋಜನೆ 3 ಯೋಜನೆಗಳು ಇದು ಮಾಡ್ಯಾರ. ಕೊಟ್ಟಿಗೆ ಬಗ್ಗೆ, ದನಗಳಿಗೆ ಹೆಂಗೆ ಕೊಟ್ಟಿಗೆ ಇಕ್ಕಬೇಕು, ಸ್ವಚ್ಛತೆ ಬಗ್ಗೆ, ದನಗಳಿಗೆ ಹೆಂಗೆ ಮೇಂಟೈನ್ ಮಾಡಬೇಕು, ಕೊಟ್ಟಿಗೆ ಯಾವ ಟೈಪ್ ಕಟ್ಟಬೇಕು, ಯಾವ ಟೈಪ್ ಮಾಡಬೇಕು, ಅದೆಲ್ಲ ತಿಳಿಸ್ಕೊಟ್ರು ವೆಟನರಿದವ್ರು. ಈ ಚೀಲ ಏನದ ಅಂದ್ರೆ, ಈ ಬೇಸಿಗೆ ದಿನ ಮಧ್ಯಾಹ್ನ ಟೈಮಿಗೆ ಬಿಸಿಲು ಹೆಚ್ಚಿರ್ತದಲ್ಲ, ಅವು ದನಗಳಿಗೆ ತೋಲ್ ಹೆಚ್ಚು ಇದು ದಾಬ್ ಬಿಡ್ತಾವೆ ಅಂತೇಳಿ ಆ ಸಲುವಾಗಿ ನೀರು ಹೊಡೆದೇವೆ 2-3 ಸಲ ಅಂದ್ರೆ ದನಗಳಿಗೆ ತಂಪಿರ್ತದೆ. ಇಲ್ಲದ್ರೆ ಅವ್ರು ಹಿಂಗೆ ಹೆಚ್ಚು ದಾಪಿಸ್ತಾವೆ ದನಗಳು. ಆ ಟೈಪ್ ನಮಗೆಲ್ಲ ತಿಳಿಸ್ಕೊಟ್ರೆ ಬಂದೇವ್ರು. ಎಲ್ಲ ಬಂದೆಲ್ಲ ಉಪಯೋಗ ಅಲ್ಲದ ಅಂತೇಳಿ ವೆಟನರಿ ಕಾಲೇಜ್ದವರೇ ನಮಗೆಲ್ಲ ಸವಲತ್ತುಗಳು ಮಾಡಿಕೊಟ್ರು. ಇವೆಲ್ಲದಿಂದ ಹಾಲಿಂದ ಹೈನುಗಾರಿಕೆ ಹೆಚ್ಚಾಗ್ಯ ಸರ್, ಅದರಿಂದ ಲಾಭನೇ ಆಗುತ್ತದೆ. ಹವಾನಿಯಂತ್ರಿತ ಉದ್ದೇಶದಿಂದ ಎತ್ತರವಾದ ಛಾವಣಿ ಇರುವ ಒಳ್ಳೆಯ ಕೊಟ್ಟಿಗೆ ಹಾಗೂ ವೈಜ್ಞಾನಿಕವಾಗಿ ನೀರು ಮತ್ತು ಮೇವನ್ನು ನೀಡುವುದು ಅವಶ್ಯಕವಾಗಿದೆ. ಈ ಅಂಶಗಳನ್ನು ಪಾಲಿಸುವುದರಿಂದ ಬೇಸಿಗೆಯಲ್ಲಿ ಹೈನುರಾಸುಗಳ ಪಾಲನೆಯನ್ನು ಉತ್ತಮವಾಗಿ ಮಾಡುವುದಷ್ಟೇ ಅಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಉತ್ಪಾದಿಸಬಹುದು ಎನ್ನುತ್ತಾರೆ ಸುಜಲಾ ತಂಡದಿಂದ ವಿವಿಧ ರೀತಿಯ ಸೇವೆಯನ್ನು ಪಡೆಯುತ್ತಿರುವ ಪಾಶಾಪುರ ಗ್ರಾಮದ ಶ್ರೀ ವಿಠ್ಠಲ ಆಲೂರೆ. ಪಶುವೈದ್ಯಕೀಯ ಮಹಾವಿದ್ಯಾಲಯ ಕಾಲೇಜಿನಿಂದ ಬಂದು ಸುಜಲಾ 3 ಯೋಜನೆ ಅಡಿಯಲ್ಲಿ ಎಲ್ಲ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅದರ ಅನುಭವ ಪ್ರಕಾರ ನಾವು ಸ್ವಲ್ಪ ಅವರಿಗೆ ಹೇಳಿದ ಒಂದು ಮಾಹಿತಿ ಪ್ರಕಾರ ಮಾಡಿದ್ವಿ. ನಮ್ದು ಏನು ಇದು ಯಾವ ರೀತಿ ಸೆಟ್ ಮಾಡಿದ್ವಿ ಅಂದರೆ, ಇದು ವೆಂಟಿಲೇಷನ್ ಜಾಸ್ತಿ ಇಟ್ಟಿದ್ವಿ, ಗಾಳಿ ಬೆಳಕು ಸ್ವಲ್ಪ ಎಲ್ಲ ಹರಿದಾಡಬೇಕು.
ದನಗಳಿಗೆ ಏನದಂದ್ರೆ ನಾವು ಎಷ್ಟು ಇದ್ರ ಮಟ್ಟಿಗೆ ಕೊಡ್ತೀವಿ ಅದ್ರ ಒಂದು ಬೆಳಕು ಎಷ್ಟು ಸಿಗ್ತದೆ ಅದರಲ್ಲಿಂದ ಬೆಳವಣಿಗೆ ಅಂತ ಜಾಸ್ತಿ ಆಗ್ಬೋದು. ಈ ಪ್ರಕಾರ ಮಾಡಿದ್ವಿ. ಬೇಸಿಗೆಯಲ್ಲಿ ಇದೊಂದರಿಂದ ಗಾಳಿ ಬೆಳಕು ಜಾಸ್ತಿ ಬಂದಿರ್ತದೆ, ಸೆಕೆನೂ ಕಡಿಮೆ ಆಗ್ತದೆ, ಅದೊಂದು ಹೆಲ್ಪ್ ಆಗುತ್ತದೆ ಅಂತ ತಿಳ್ಕೊಂಡು ನಾವು ಈ ರೀತಿ ಶೆಡ್ ಮಾಡಿದ್ವಿ. ಪರ್ ಡೇ ಅಂದ್ರೆ 90-100 ತನಕ ತೆಗ್ತಾಯಿದ್ವಿ. ನಮ್ಮ ಒಳ್ಳೆ ಆದಾಯ ಬರ್ತಾಯಿದೆ. ಇನ್ನೂ ಮುಂದೆ ಇದಕ್ಕೊಂದು ಬೆಳವಣಿಗೆ ಮಾಡೋಣ ಅಂತ ತಿಳ್ಕೊಂಡು ಒಂದು ಗುರಿ ಇಟ್ಕೊಂಡಿದ್ವಿ. ಪಶುಸಂಗೋಪನೆ ಹಾಗೂ ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಿರುವ ಬೀದರ್ನ ರೈತರು ಆರ್ಥಿಕ ಸಬಲತೆಯೊಂದಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ಸಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಲಿ ಎಂದು ಆಶಿಸೋಣ.